ಗದಗ ಜಿಲ್ಲೆ ರೋಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಜಿ.ಎಸ್. ಪಾಟೀಲ್ ಅವರು 8 ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು, 4 ಬಾರಿ ಗೆಲುವು ಸಾಧಿಸಿದ್ದಾರೆ. ಅಷ್ಟೊಂದು ರಾಯಲ್ ಆಗಿ ಪಕ್ಷಕ್ಕಾಗಿ ನಿಷ್ಠಾವಂತರಾಗಿ ಇಡೀ ಕಾಂಗ್ರೆಸ್ ಪಕ್ಷದ ಜೊತೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಇವಾಗ ಕಾಂಗ್ರೆಸ್ನಿಂದ ಸತತವಾಗಿ 4 ಬಾರಿ ಆಯ್ಕೆಯಾಗಿದ್ದಾರೆ. ಇಂಥ ಹಿರಿಯ ನಾಯಕರಿಗೂ ಕೂಡ ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಈ ಹಿಂದೆನೂ ಕೂಡ ರೋಣ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ಕಾರ್ಯಕರ್ತರು ಕೂಡ ಸಚಿವ ಸ್ಥಾನ ನೀಡಬೇಕಂತೇಳಿ ಆಗ್ರಹಿಸ್ತಾ ಇದ್ರು. ಆದರೆ ಇವಾಗ ಮತ್ತೆ ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ಕೊಡಬೇಕನ್ನುವ ಕೂಗು ಹೆಚ್ಚಾಗಿದೆ. ಹೀಗಾಗಿ ಇವತ್ತು ಡೆಲ್ಲಿಗೂ ಕೂಡ ಜೆ.ಎಸ್. ಪಾಟೀಲ್ ಹೋಗ್ತಾ ಇದ್ದಾರೆ. ನಮ್ಮ ಜೊತೆಗೆ ಜೆ.ಎಸ್. ಪಾಟೀಲ್ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಇವಾಗ ಡೆಲ್ಲಿಗೆ ಹೋಗ್ತಾ ಇದ್ದೀರೋ ಹೇಗೆ ಅಂತ? ಇವತ್ತೆಲ್ಲ ನಾವು ಏನು ಕಳೆದ ಬಾರಿ ನಾವೆಲ್ಲ ಸುಮಾರು 35ರಿಂದ 40 ಹಿರಿಯ ಶಾಸಕರು, ಯಾರು 3 ಬಾರಿ 4 ಬಾರಿ 5 ಬಾರಿ ಗೆದ್ದಂಥ ಶಾಸಕರು ನಾವೆಲ್ಲ 2 ಸರಿ ಸಭೆ ಮಾಡಿ ನಾವು ಏನು ಈ ಬಾಯ್ ಎಲೆಕ್ಷನ್ ಇತ್ತು ಆ ಪೂರ್ವದಲ್ಲೇ ನಾವು ಹೋಗಬೇಕನ್ನೋ ಇಚ್ಛೆ ಇಟ್ಕೊಂಡಿದ್ವಿ. ಆದರೆ ಪಕ್ಷಕ್ಕೆ ಮುಜುಗರ ತರಬಾರ್ದು ಅನ್ನೋ ವಿಚಾರದಲ್ಲಿ ನಾವು ಈ ಚುನಾವಣೆ ಬಾಯ್ ಎಲೆಕ್ಷನ್ ಮುಗಿದ ಮೇಲೆ ವರಿಷ್ಠರನ್ನು ಭೇಟಿ ಆಗಬೇಕನ್ನೋ ನಿರ್ಧಾರವನ್ನು ಅವಾಗೇ ಮಾಡಿದ್ವಿ. ಆ ರೀತಿಯಾಗಿ ಇವತ್ತು ನಾವು 12ನೇ ತಾರೀಕು ನಾವು ಡೆಲ್ಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ. ಎಷ್ಟು ಮಂದಿ ಹೋಗ್ತಾ ಇದ್ದೀರಿ? ನಿನ್ನೆವರೆಗೆ ಸುಮಾರು 27 ಜನರು ಕನ್ಫರ್ಮ್ ಆಗಿತ್ತು. ಬಹುಶಃ ಆ ಅಂಕಿ 35ಕ್ಕಿಂತ ಹೆಚ್ಚಾಗುತ್ತೆ. ಸರ್, ಈಗ ಸತತವಾಗಿ ನೀವು ಪಕ್ಷಕ್ಕಾಗಿ ದುಡಿದಿದ್ದೀರಿ. ಯಾವುದೇ ರೀತಿಯಿಂದ ನೀವು ಸಚಿವ ಸ್ಥಾನ ಬೇಕಂತೇಳಿ ನಮ್ಮ ಕಾರ್ಯಕರ್ತರು ಆಗ್ರಹಿಸಿದ್ರು. ಬಹಿರಂಗವಾಗಿ ನೀವು ಎಲ್ಲಿ ಹೇಳ್ಕೊಳ್ತಾ ಇರಲಿಲ್ಲ. ಆದರೂ ಈ ಬಾರಿ ಬಹಳಷ್ಟು ಕಾರ್ಯಕರ್ತರ ಅಭಿಲಾಷನೂ ಇದೆ ನೀವು ಆಗಬೇಕಂಥೇಳಿ. ಯಾವ ರೀತಿ ಆಗ್ಬೋದು ಮುಂದೆ? ಈಗ ನಾವು ಏನು ತೀರ್ಮಾನ ಮಾಡಿದ್ದೇವೆ, ರಾಜ್ಯ ಸಂಪುಟ ರಚನೆ ಆದಮೇಲೆ ವರಿಷ್ಠರು ಕೂಡ ಒಂದು ವಿಚಾರವನ್ನು ಹೇಳಿದರು. ನಾವು ಬಹುಶಃ ಎಲ್ಲರನ್ನೂ ಈಗೇನು ಸಚಿವರಾಗಿದ್ದಾರೆ ಅವ್ರಿಗೆ 2.5 ವರ್ಷಕ್ಕೆ ಮತ್ತೆ ಉಳಿದವ್ರಿಗೆ ಅವಕಾಶವನ್ನು, ಯಾರು ಸೀನಿಯರ್ ಇದ್ದೀರಿ ಅವ್ರಿಗೆ ಅವಕಾಶವನ್ನು ಕೊಡ್ತೀವಿ ಅನ್ನೋ ಮಾತು ಕೂಡ ಪಕ್ಷದಲ್ಲಿ ಆಗಿದೆ. ಆಗಿಲ್ಲ ಅಂತ ಅಲ್ಲಲ್ಲ. ಅದ್ರ ಪ್ರಕಾರ 2.5 ವರ್ಷ ಮುಗಿದೋಯ್ತು, ಮತ್ತು 3 ವರ್ಷ ಆಗ್ಲಿಕ್ಕೆ ಬಂತು. ಈಗ ಅದರ ಬದಲಾವಣೆ ಮಾಡಿ ಯಾರು ನಾವು 3 ಬಾರಿ 4 ಬಾರಿ 5 ಬಾರಿ ಗೆದ್ದಂಥ ಶಾಸಕರಿಗೆ ಅವ್ರಿಗೆ ಅವಕಾಶವನ್ನು ಯಾರಿಗೆ ಕೊಡಲಿ. ಇವತ್ತು ನಮಗೆ ಕೊಡಬೇಕು ನಿನಗೆ ಕೊಡಬೇಕು ಅನ್ನೋದಿಲ್ಲ. ನಾವು ಬದಲಾವಣೆ ಆಗಬೇಕು, ಬೇರೆ ಹಿರಿಯ ಶಾಸಕರು ಮತ್ತು ಈ ಸಂಪುಟದಲ್ಲಿ ಕೆಲಸ ಮಾಡಬೇಕು. ಸರ್, ಇವಾಗ ಸಿದ್ದರಾಮಯ್ಯನವರಾಗಿರ್ಬೋದು, ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಅವ್ರಿಗೆಲ್ಲ ಬೇಡಿಕೆ ಇಟ್ಟಿದ್ದೀರಾ? ಹೈಕಮಾಂಡ್ಗೆ ಭೇಟಿ ಆಗ್ತಿರೋ? ಅವ್ರ ಜೊತೆ ಏನು ಮಾತುಕತೆ ಆಗಿದೆ? ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಎಲ್ಲ ಸಭೆ ಆದಮೇಲೆ ಅವ್ರಿಗೆ ಹೋಗಿ ಕೇಳಿದ್ವಿ ನಾವು. ಯಾಕಂದ್ರೆ ನಮ್ಮ ವರಿಷ್ಠರು ಅವರೆಲ್ಲ ಡಿ.ಕೆ. ಶಿವಕುಮಾರ್ ಸಾಹೇಬರಾಗಲಿ, ಸಿದ್ದರಾಮಯ್ಯ ಸಾಹೇಬರಾಗಲಿ ನಮ್ಮ ವರಿಷ್ಠರು. ಅವ್ರು ಏನು ಹೇಳ್ತಾರೆ, ನೀವು ಹೋಗಿ ಬರಪ್ಪ ನಿಮಗೆ ಬಿಟ್ಟಿದ್ದು ಅಂತಂದ್ರು. ಅವ್ರು ಹೋಗಂತನೂ ಅನ್ನಲಿಲ್ಲ, ಬ್ಯಾಡ್ ಅಂತನೂ ಅನ್ನಲಿಲ್ಲ. ನಾವು ಅಂಕರ್ ಹೇಳಿದ್ವಿ, ನಾವು ಹಿಂಗೆ ಹೊಂಟೀವಿ, ಮತ್ತು ನಿಮ್ಮ ವಿಚಾರಕ್ಕೆ ತರಬೇಕನ್ನೋ ಬಯಸ್ಬೇಕನ್ನೋ ಬಂದು ನಿಮ್ಮನ್ನು ಭೇಟಿಯಾಗೀವಿ, ಅದಕ್ಕೆ ನಾವು ಅಂಕರ್ ಹೋಗಿ ಬರ್ತೀವಿ ಅನ್ನೋ ವಿಚಾರ ಇಟ್ಕೊಂಡು ಅವ್ರಿಗೆ ಹೇಳಿಬಿಟ್ಟಿವಿ ಸ್ಪಷ್ಟವಾಗಿ. ಸರ್, ಈಗ ಪ್ರತಿ ಬಾರಿನೂ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ಕೆಲವು ಸಚಿವರು ಅವರೇ ಪುನರ್ ಆಯ್ಕೆ ಆಗ್ತಾ ಇರ್ತಾರೆ, ಅವರಿಗೆ ಸಚಿವ ಸ್ಥಾನ ಕೊಡ್ತಾರೆ. ನೀವು ಮೋಸ್ಟ್ ಸೀನಿಯರು, ಯಾಕೆ ಈ ರೀತಿ ಅನ್ಯಾಯ ಆಗ್ತಾ ಇದೆ ಪಕ್ಷದಲ್ಲಿ? ಈಗ ಸೀನಿಯರಿಟಿಗೆ ಅವರು ಏನು ಪಕ್ಷದಲ್ಲಿ ಅದೊಂದು ಸಂಪ್ರದಾಯ ಇರ್ತೈತಿ. ಯಾರ್ಯಾರು ಸೀನಿಯರ್ ಇರ್ತಾರೆ ಅವ್ರಿಗೆ ಮೊದಲು ಅವಕಾಶ ಕೊಡೋದು. ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಅವರಿಗೆ ಅವಕಾಶ ಕೊಡಬೇಕನ್ನೋ ಒಂದು ಕಡೆ ಪಕ್ಷ ವಿಚಾರ ಮಾಡ್ತಿರ್ತೈತಿ. ಆಯ್ತು, ಈಗ ನಾವು ಅದಕ್ಕೆ ಮೊದಲು ಯಾರೂ ವಿರೋಧ ಮಾಡಲಿಲ್ಲ. ಎಲ್ಲ ಸೀನಿಯರ್ಸ್ಗೆ ಈಗ ನಾವು 2.5 ವರ್ಷ 3 ವರ್ಷ ಆಗುವವರೆಗೆ ಸುಮ್ಮನೆ ಕುಂತೀವಿ ನಾವು. ಈಗ ಕನಿಷ್ಠ ಪಕ್ಷ ಈ ಪಕ್ಷಕ್ಕೆ ಏನು ಬೇಕಾಗಿದೆ, ನಾವು ಮತ್ತೆ 28ನೇ ಇಸ್ವಿಯಲ್ಲಿ ನಡೆಯುವಂಥ ಅಸೆಂಬ್ಲಿ ಚುನಾವಣೆಯಲ್ಲಿ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ಬೇಕನ್ನೋರು ನಾವು. ಈಗ 2.5 ವರ್ಷ 3 ವರ್ಷ ಪೂರೈಸಿದಂಥ ಎಲ್ಲ ಸಚಿವರು ಈ ಪಕ್ಷದ ಕೆಲಸ ಯಾಕೆ ಮಾಡಬಾರ್ದು? ಅವ್ರ ಮೇಲೆ ನಮ್ದು ಬೇರೆ ಯಾವುದು ಕೆಟ್ಟ ಅವ್ರ ಬಗ್ಗೆ ಇಲ್ಲ. ಆದ್ರೆ ಅವರ ಏನು ಅನುಭವ ಇವತ್ತು ಪಕ್ಷದ ಗೆಲುವಿಗೆ ಅವ್ರು ಉಪಯೋಗ ಮಾಡಲಿ ಅನ್ನೋ ವಿಚಾರ ಕೂಡ ಇದೆ ಸ್ಪಷ್ಟವಾಗಿ. ಅದಕ್ಕಂಥ ಒಂದು ವಿಚಾರದಲ್ಲಿ ನಾವೆಲ್ಲ ಹೋಗಿದ್ದೇವೆ. ಇವತ್ತೇನು ಅಲ್ಲಿ ನಾವು ಏನು ಸನ್ಮಾನ್ಯ ವೇಣುಗೋಪಾಲ್ ಅವ್ರನ್ನ, ಸುರ್ಜೇವಾಲಾ ಅವ್ರನ್ನ,
ಮತ್ತು ನಮ್ಮ ರಾಷ್ಟ್ರದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಅವ್ರಿಗೆ ಒತ್ತಾಯ ಮಾಡ್ತೀವಿ ನಾವು. ಇವತ್ತು ನಮ್ಮ ಮುಖಂಡರಾದಂಥ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿಸ್ರಿ, ಅವ್ರ ಜೊತೆ ಕೂಡ ನಾವು ನಮ್ಮ ವಿಚಾರವನ್ನು ಹೇಳಬೇಕು ಅನ್ನೋ ಒಂದು ವಿಚಾರದಲ್ಲಿ ಕೂಡ ಇದ್ದೇವೆ. ಅದಕ್ಕೆ ನಾವೆಲ್ಲರೂ ಪಕ್ಷದ ಹಿತದೃಷ್ಟಿಯಿಂದ ನಾವೆಲ್ಲ ಈ ಪಕ್ಷ ಉಳಿಸ್ಬೇಕು, 28ನೇ ಇಸ್ವಿಯಲ್ಲಿ ಮತ್ತೆ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ಸೀನಿಯರ್ಸ್ ಒಕ್ಕಟ್ಟಾಗಿ ಯಾರಿಗೇ ಕೊಡಲಿ, ಎಂಥದರಿಗೆ ಕೊಡಲಿ, ಅವರು ಈ ಸಚಿವ ಸಂಪುಟದ ಸದಸ್ಯರನ್ನು ಬದಲಾವಣೆ ಮಾಡಿ ನಮಗೆಲ್ಲ ಅವಕಾಶ ಕೊಡಬೇಕು ಅನ್ನೋದು ನಮ್ಮದು ಒಂದೇ ಇಚ್ಛೆ. ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ. ಯಾಕಂದ್ರೆ 4 ಬಾರಿ ಆಯ್ಕೆ ಆದ್ರೂ ಸಚಿವರು ಒಂದು ಸ್ಥಾನನೂ ಸಿಗಲಿಲ್ಲ. ಈ ಕ್ಷೇತ್ರದ ಜನನೂ ನಿರೀಕ್ಷೆ ಇರುತ್ತೆ, ನಮ್ಮ ಸಚಿವರು ಆಗ್ತಾರೆ, ಒಳ್ಳೆ ಕೆಲಸಗಳಾಗ್ತಾವಂತ. ಆ ರೀತಿ ತೆಗೆದುಕೊಂಡ್ರೆ ಈ ನಂಜುಂಡಪ್ಪ ವರದಿ ಆಗಲಿ, ಗೋವಿಂದರಾಜವ್ರ ವರದಿ ಆಗಲಿ ಇನ್ನೂ ನಮ್ಮ ತಾಲೂಕು ಹಿಂದುಳಿದ ತಾಲೂಕಿದೆ, ಆಗಬೇಕಾದಷ್ಟು ಸುಧಾರಣೆ ಆಗಿಲ್ಲ. ಮತ್ತು ಯಾಕಾಗಿಲ್ಲ ಅಂದ್ರೆ ಇದೇ ಕಾರಣ, ನಮಗೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಕ್ಕಿಲ್ಲ. ಅದೇ ಇತ್ತು BJPಯವರು ಅಧಿಕಾರಕ್ಕೆ ಬಂದರೆ 1 ಸರಿ ಆದವಂಗೂ ಮಂತ್ರಿ ಮಾಡ್ತಾರೆ, 2 ಸರಿ ಆದವಂಗೂ ಮಂತ್ರಿ ಆಗ್ಯಾರ, ನಮ್ಮ ಜಿಲ್ಲಾದಾಗ ಆಗ್ಯಾರ, ನನ್ನ ಕ್ಷೇತ್ರದಾಗೂ ಆಗ್ಯಾರ. ಆದರೂ ಕೂಡ ಅವ್ರಿಗೆ ಒಂದು ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಮನಸ್ಸು ಐತೋ ಇಲ್ಲ ನಮ್ಮ ಕ್ಷೇತ್ರದವ್ರಿಗೆ. ಆದರೆ ಅವರು ಯಾವುದೇ ಸುಧಾರಣೆ ಆಗಿಲ್ಲ. ಏನಾಗಿದೆ, ನಮಗೆ 1 ಸರಿ ಗೆದ್ದಿತೀವಿ, ಸಾಕಷ್ಟು ಕಾರ್ಯಕ್ರಮಗಳನ್ನು ಕೊಡ್ತೀನಿ, ಮತ್ತು 5 ದಿವಸಕ್ಕೆ ನಾನಾ ವಿಚಾರದಲ್ಲಿ ಇವತ್ತು ಕೇವಲ ನಮ್ಮ ತಾಲೂಕಿನ ರಾಜಕಾರಣ ಅಲ್ಲ, ಇದು ನಾನಾ ವಿಚಾರಗಳು ಬರ್ತಾವೆ. ಇವತ್ತು ಕೇಂದ್ರದ ವಿಚಾರಗಳಾಗಲಿ, ರಾಜ್ಯದ ವಿಚಾರಗಳು, ನಾನಾ ವಿಚಾರಗಳು ಬಂದಾಗ ಅದರ ಪೆಟ್ಟು ನಮಗೂ ಬೀಳ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇದೆ. ಅದರಲ್ಲಿ ಭಾಳ ಸೂಕ್ಷ್ಮ ಮತ್ತು ಭಾಳ ಬುದ್ಧಿವಂತರು ಇರ್ತಕ್ಕಂಥ ಕ್ಷೇತ್ರ ಇದು. ಅದಕ್ಕೆ ಇಂಥ ರೀತಿಯಿಂದ ಯಾಕಂದ್ರೆ ನಾನು ಭಾಳಷ್ಟು ಯೋಜನೆ ತರ್ತೀನಿ. ನಾನು 5 ವರ್ಷ ಅವಧಿಯಲ್ಲಿ ನಾನು ಸುಮ್ಮನೆ ಕುಂದಿರೋದಿಲ್ಲ. ಯಾವ್ಯಾವ ಏನೇನು ಮಾಡಬೇಕು, ಕೆರೆ ತುಂಬಿಸೋದು, ರೈತರಿಗೆ ನೀರಾವರಿ ಕೊಡಿಸು, ಶೈಕ್ಷಣಿಕವಾಗಿ ಶಾಲೆಗಳನ್ನು ತರಬೇಕು, ಕಟ್ಟಬೇಕು, ರಸ್ತೆಗಳನ್ನು ಮಾಡಬೇಕು, ಇವೆಲ್ಲ ಹಂಬಲಿದ್ದಾಗ 5 ವರ್ಷಕ್ಕೆ ಇವತ್ತಿನ ಸಂದರ್ಭದಲ್ಲಿ ಅವೆಲ್ಲ ಕೆಲಸ ಪೂರ್ಣಗೊಳಿಸೋದಾಗೋದಿಲ್ಲ. ಮತ್ತು ನಾವು 5 ವರ್ಷ ಆದಮೇಲೆ ನಾವು ಜನ ನಮಗೆ ಹಿಂದೆ ಸರ್ದಾಗ ಬೇರೆಯವ್ರನ್ನ ಆಯ್ಕೆ ಮಾಡಿದಾಗ ನಾವು ಎಷ್ಟು ದೂರ ಹೋಗ್ತೀವಿ ಅಂದ್ರೆ ಮತ್ತೊಂದು 10-15 ವರ್ಷ ನಮ್ಮ ಕ್ಷೇತ್ರ ದೂರ ಆಗುತ್ತೆ. ಅದಕ್ಕೆ ಇವೆಲ್ಲ ವಿಚಾರಗಳದಾವೆ. ದಯಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷದವರು ಕೂಡ ಇಂಥವೆಲ್ಲ ವಿಚಾರ ಇಟ್ಕೊಂಡು ಒಂದು ಕ್ಷೇತ್ರದ ಹಿತದೃಷ್ಟಿಯಾಗಿರ್ಬೋದು, ಇಲ್ಲಿರ್ತಕ್ಕಂಥ ಕಾರ್ಯಕರ್ತರ ಒಂದು ಒತ್ತಾಯ, ಮತ್ತು ಬಹುತೇಕ ಇದು ಬರೀ ನನ್ನ ಮತಕ್ಷೇತ್ರದಲ್ಲ, ಬಹುತೇಕ ಎಲ್ಲ ನಮ್ಮ ಗದಗ ಜಿಲ್ಲೆ ಆಗಲಿ, ಹಾವೇರಿ ಜಿಲ್ಲೆ ಆಗಲಿ, ಬಾಗಲಕೋಟೆ ಜಿಲ್ಲೆ ಆಗಲಿ, ಮತ್ತು ಬೇರೆ ಬೇರೆ ಕಡೆಯಿಂದ ಕೂಡ ನೀವು ಸಂಪುಟದಲ್ಲಿ ಇರಬೇಕು ನಿಮ್ಮಂಥವ್ರನ್ನು, ಮತ್ತೆಲ್ಲ ಪೂಜ್ಯರದು, ಬಹುಶಃ ಎಲ್ಲ ಪೂಜ್ಯರದು ಕೂಡ ಅವ್ರ ಅಭಿಪ್ರಾಯ ಇದೆ, ನೀವೆಲ್ಲ ಸಂಪುಟದಲ್ಲಿ ಇರಬೇಕು. ಯಾಕೆ ಸುಮ್ಮನೆ ಇದ್ದೀರಿ? ಯಾಕೆಂದ್ರೆ ನಾನು ಯಾಕೆ ಸುಮ್ಮನೆ ಇದ್ದೀನಿ ಅಂದ್ರೆ ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಶಿಸ್ತ ಸಿಪಾಯಿ. ನಾವೆಲ್ಲ ಏನು ಹೈಕಮಾಂಡ್ ಹೇಳ್ತೈತೆ ಅದರಂಗೆ ಪಾಲನೆ ಮಾಡ್ಕೊತ ಬಂದೀವಿ ನಾವು. ಈಗಾದರೂ ಕೂಡ ಹೈಕಮಾಂಡ್ ಏನು ನಿರ್ಧಾರ ತೆಗಿತು ಅಂತೀವಿ ಅದಕ್ಕೆ ನಾವು ಬದ್ಧ ಇರ್ತೀವಿ ಅಷ್ಟೇ. ಮುಂದಿನ ನಿರ್ಧಾರ ಯಾವ ರೀತಿ ಇರುತ್ತೆ ನಿಮ್ಮದು? ನಾವು ಕಾಂಗ್ರೆಸ್ ಬಗ್ಗೆ ಅಪಾರ ಇದ್ದೀವಿ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ತತ್ವ ಸಿದ್ಧಾಂತ ಕಾರ್ಯಕ್ರಮಗಳು ಏನು ಪೂಜ್ಯ ಮಹಾತ್ಮ ಗಾಂಧೀಜಿಯವರಾಗಲಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಲಿ ಈ ದೇಶದ ಜನತೆ ಬಗ್ಗೆ ಏನು ಅಭಿಪ್ರಾಯ ಇಟ್ಟಿದ್ರು ಆ ವಿಚಾರದ ಆಧಾರ ಮೇಲೆ ಇವತ್ತು ನಾವೆಲ್ಲ ಕಾರ್ಯ ಮಾಡ್ತಂಥ ಕಾಂಗ್ರೆಸ್ಸಿಗರು ನಾವು. ಅದಕ್ಕೆ ಅಂಥವೆಲ್ಲ ಯಾವುದೇ ವಿಚಾರ ಮುಂದೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮಗೆ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಿದ್ದೆ ಅದಕ್ಕೆ ಬದ್ಧ. ಒಟ್ಟಾರೆ ಹೇಳ್ಬೇಕಂತಂದರೆ ಈ ಹಿಂದೆ ಕೂಡ ರಾಜ್ಯ ರಾಜಕೀಯದಲ್ಲಿ ಕೂಡ 2.5 ವರ್ಷಕ್ಕೆ ಕೆಲವು ಹಿರಿಯ ಸಚಿವರು ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಮತ್ತೆ ಪುನಃ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕನ್ನುವ ಮಾತುಕತೆ ಕೂಡ ನಡೆದಿತ್ತು. ಹಾಗಾಗಿ ಅದೇ ರೀತಿಯಾಗಿ ಸರ್ಕಾರ ಕೂಡ ನಡೆದುಕೊಳ್ಳಬೇಕಾಗತ್ತೆ. ನಮಗೂ ಕೂಡ ಸಚಿವ ಸ್ಥಾನ ನೀಡಬೇಕು, ಈ ನಿಟ್ಟಿನಲ್ಲಿ ಕಾರ್ಯಕರ್ತರು ಕೂಡ ಸಾಕಷ್ಟು ಆಗ್ರಹಿಸ್ತಾ ಇದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗಾಗಿ ನನಗೆ ಸಚಿವ ಸ್ಥಾನ ನೀಡಬೇಕು ಅಂಥೇಳಿ ಗದಗ ಜಿಲ್ಲೆಯ ರೋಣ ಶಾಸಕರಾದಂಥ GS ಪಾಟೀಲ್ರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.